ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಸ್ಫೋಟದ ತನಿಖೆ ತೀವ್ರಗೊಂಡಿದೆ. ಶಂಕಿತನ ಜಾಡು ಹಿಡಿದ ಎನ್ಐಎ ಟೀಮ್ಗೆ ಚೆನ್ನೈನಲ್ಲಿ ಲಿಂಕ್ ಸಿಕ್ಕಿದೆ. ತೀರ್ಥಹಳ್ಳಿ ಮೂಲದ ಬಾಂಬರ್ ಕೂಡ ಖತರ್ನಾಕ್ ಪ್ಲಾನ್ ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗಿದೆ. ಏನಿದು ಟೋಪಿ ರಹಸ್ಯ? ಈ ಸ್ಟೋರಿಯನ್ನು ನೋಡಿ. ರಾಮೇಶ್ವರಂ ಕೆಫೆ ಬಾಂಬರ್ಗೆ ಚೆನ್ನೈ ಲಿಂಕ್. ಎನ್ಐಎ ಅಧಿಕಾರಿಗಳಿಂದ ಸಿಸಿಟಿವಿ ಪರಿಶೀಲನೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಆರೋಪಿಗಳ ಜಾಡನ್ನ ಹಿಡಿದು ಎನ್ಐಎ ಅಧಿಕಾರಿಗಳೀಗ ಚೆನ್ನೈಗೆ ತೆರಳಿದ್ದು ಅಲ್ಲಿ ಆರೋಪಿಗಳು ಸುಮಾರು ದಿನಗಳ ಕಾಲ ಉಳ್ಕೊಂಡಿದ್ರು ಅನ್ನೋ ವಿಚಾರ ಈಗ ಗೊತ್ತಾಗಿದೆ. ಆದ್ರಿಂದ ಆರೋಪಿಗಳು ಎಲ್ಲಿ ಉಳ್ಕೊಂಡಿದ್ರು ಮತ್ತೆ ಎಷ್ಟು ದಿನ ಅಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಎನ್ಐಎ ಅಧಿಕಾರಿಗಳು ಚೆನ್ನೈನಲ್ಲಿ ತೀವ್ರ ತನಿಖೆಯನ್ನ ಕೈಗೊಂಡಿದ್ದಾರೆ. ಶಿವಮೊಗ್ಗ ಮೂಲದ ವ್ಯಕ್ತಿ ಬಾಂಬ್ ಇಟ್ಟಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಬಂಧನಕ್ಕಾಗಿ ಎನ್ಐಎ ತಂಡ ತೀವ್ರ ಶೋಧವನ್ನ ನಡೆಸಿದೆ. ಶಂಕಿತನ ಜಾಡು ಹಿಡಿದು ಹೊರಟ ಎನ್ಐಎ ಅಧಿಕಾರಿಗಳಿಗೆ ಚೆನ್ನೈ ಲಿಂಕ್ ಸಿಕ್ಕಿದ್ದು ಚೆನ್ನೈನಿಂದ ಬಂದು ನಗರದಲ್ಲಿ ಬಾಂಬ್ ಇಟ್ಟಿದ್ದಾನೆ ಎನ್ನಲಾಗಿದೆ. ಸ್ಫೋಟಕ್ಕೂ ಮುನ್ನ 2 ತಿಂಗಳ ಕಾಲ ಚೆನ್ನೈನ ಲಾಡ್ಜ್ ಒಂದರಲ್ಲಿ ಉಳಿದುಕೊಂಡಿರೋದು ಗೊತ್ತಾಗಿದೆ. ಬಾಂಬ್ ಸ್ಫೋಟ ನಡೆಸಲು ಅಲ್ಲಿಂದಲೇ ಬಂದಿರೋದು ಕೂಡ ಖಚಿತವಾಗಿದೆ. ಶಂಕಿತನ ಜೊತೆ ಮತ್ತೋರ್ವ ವ್ಯಕ್ತಿ ಕೂಡ ಇದ್ದಾನೆ ಎನ್ನಲಾಗಿತ್ತು. ಈ ಬಗ್ಗೆ ಸಿಸಿಟಿವಿ ದೃಶ್ಯವನ್ನ ಕಲೆ ಹಾಕಲಾಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾದ ಇಬ್ಬರು ಕೂಡ ಕರ್ನಾಟಕದವರೇ ಅನ್ನೋದು ಖಚಿತವಾಗಿದೆ. ಶಂಕಿತ ವ್ಯಕ್ತಿ ಧರಿಸಿದ್ದ ಟೋಪಿ ಸೀಕ್ರೆಟ್ ಬಯಲು. ಚೆನ್ನೈನ ಮಾಲ್ ಒಂದರಲ್ಲಿ ಖರೀದಿಸಿದ್ದ ಟೋಪಿ. ಶಂಕಿತ ಬಾಂಬರ್ ರಾಮೇಶ್ವರಂ ಕೆಫೆಗೆ ಬರುವಾಗ ತಲೆಗೆ ಟೋಪಿ ಹಾಕೊಂಡಿದ್ದ. ಹೋಗುವಾಗ ಬಟ್ಟೆ ಬದಲಾಯಿಸಿದ್ದ ಬಾಂಬರ್ ಟೋಪಿಯನ್ನ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದ. ಆ ಟೋಪಿಯನ್ನ ಜಾಡು ಹಿಡಿದ ಎನ್ಐಎ ಟೋಪಿ ರಹಸ್ಯವನ್ನ ಬಯಲು ಮಾಡಿದೆ. ಚೆನ್ನೈನ ಮಾಲ್ ಒಂದರಲ್ಲಿ ಟೋಪಿ ಖರೀದಿ ಮಾಡಿದ್ದ ಎನ್ನುವುದು ಗೊತ್ತಾಗಿದೆ. ಟೋಪಿ ಖರೀದಿಯ ದೃಶ್ಯ ಸಿಕ್ಕಿದ್ದು ಮತ್ತೋರ್ವ ವ್ಯಕ್ತಿ ಜೊತೆಯಲ್ಲಿರುವುದು ಕೂಡ ಗೊತ್ತಾಗಿದೆ. ಚೆನ್ನೈನಿಂದ ಬಂದು ಸ್ಫೋಟದ ಬಳಿಕ ಮಾರ್ಗ ಬದಲು. ಬಳ್ಳಾರಿ ಕಡೆಗೆ ಬಸ್ನಲ್ಲಿ ಹೋದ ಉದ್ದೇಶವೇನು? ಬಳ್ಳಾರಿ ತನಕ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕವ ಏನಾದ? ಬಳ್ಳಾರಿಯಿಂದ ಯಾವ ಕಡೆಗೆ ಹೋಗಿರಬಹುದು? ರೈಲು ಅಥವಾ ಬೇರೆ ಯಾವ ಸಾರಿಗೆಯನ್ನ ಬಳಸಿರಬಹುದು? ಬಳ್ಳಾರಿಯಲ್ಲೇ ಭೂಗತ ಆಗಿದ್ದಾನ ಬಾಂಬರ್? ಹೀಗೆ ತನಿಖೆಯನ್ನ ನಡೆಸುತ್ತಿರುವ ಎನ್ಐಎ ಟೀಮ್ ಮುಂದೆ ಅನುಮಾನಗಳು ಕಾಡ್ತಿವೆ. ಟೋಪಿಯನ್ನ ಹುಡಿ ಬಳಿ ಬಿಟ್ಟು ಹೋಗಿದ್ರಿಂದ ಸಾಕಷ್ಟು ಮಾಹಿತಿ ಲಭ್ಯವಾಗಿದ್ದು ಡಿಎನ್ಎ ಟೆಸ್ಟ್ ರಿಪೋರ್ಟ್ ಬಳಿಕ ಶಂಕಿತನ ಮೂಲ ಹೊರಬೀಳಬೇಕಿದೆ. ಹಾಗಾದ್ರೆ ಆ ವ್ಯಕ್ತಿಗಳು ಯಾರು ಮತ್ತೆ ಎಲ್ಲಿಯವರು ಅನ್ನೋದ್ರ ಬಗ್ಗೆ ಎನ್ಐಎ ಅಧಿಕಾರಿಗಳು ತೀವ್ರ ತನಿಖೆಯನ್ನು ಮಾಡಿದ್ದು ಈ ವೇಳೆ ಅದು ಶಿವಮೊಗ್ಗ ಮೂಲದ ಒಬ್ಬ ವ್ಯಕ್ತಿ ಅನ್ನೋದು ಕೂಡ ಐಡೆಂಟಿಟಿ ಆಗಿರೋದು. ಕ್ಯಾಮೆರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.